ಸಚಿನ್ ಗುತ್ತಿದಾರನಂತ ನಾವು ಯಾವತ್ತೂ ಹೇಳ್ಕೊಂಡಿಲ್ಲ ಸರ್. ಸಚಿನ್ ಗುತ್ತಿದಾರರ ಅಂತ ಅವರೇ ಸಂಘದವ್ರು ಬಂದು ಕೇಳಿದ್ರಿ ಅವ್ನ ಹತ್ರ ಲೈಸೆನ್ಸ್ ಅದ ಅಂತ ಕೇಳಿದ್ರಿ. ನಾವು ಅಂದೀವಿ ಸರ್ ಅವ್ನ ಹತ್ರ ಲೈಸೆನ್ಸ್ ಅದ ಅಂತ ನಮಗೆ ಗೊತ್ತಿಲ್ಲ, ಟೋಟಲಿ ಅವ್ನದೆಲ್ಲ ಏನು ಡಾಕ್ಯುಮೆಂಟ್ಸ್ ಇದ್ದು ಗುಲ್ಬರ್ಗ ಆಫೀಸ್ದಾಗೆ ಇದ್ದು ಅಂತ ಹೇಳಿವ್ರಿ. ಆಲ್ರೆಡಿ ಅದು ಡಿಸ್ಟ್ರಾಯ್ ಮಾಡ್ಯಾರ್ರಿ. ಅದು ಅದ್ರ ಬಗ್ಗೆ ನಮಗೇನು ಮಾಹಿತಿ ಇರಲಿಲ್ಲ ಅಂತ ಅವತ್ತೂ ಹೇಳಿವಿ ಸರ್, ಇವತ್ತೂ ಹೇಳತ್ತೀವಿ ಅಷ್ಟೇ ರೀ. ದಿನೇ ದಿನೇ ಅಂದಮೇಲೆ ಇವಾಗ ಗೊತ್ತಲ್ಲತ್ತಿದ್ರಿ ಇದು ಕೇಸ್ಗಳು ಮುಚ್ಚಾಕ್ಬೇಕಂತ ಟ್ರೈ ಮಾಡ್ಲತ್ತಾರ ಅಂತ. ಇವತ್ತು ಗುತ್ತಿಗೆದಾರನೇ ಇಲ್ಲ, ನಾಳಿನ ದಿವಸ ಅವ ಗುಲ್ಬರ್ಗ ಆಫೀಸೇ ಇರಲಿಲ್ಲ, ಅವ ಗುಲ್ಬರ್ಗದ ಕೆಲಸನೇ ಮಾಡಲಿಲ್ಲ, ನಮ್ಮ ಜೊತೆ ಭೇಟಿನೇ ಆಗಲಿಲ್ಲ, ಸಚಿನ್ ಹ್ಯಾಂಡ್ ರೈಟಿಂಗ್ ಇಲ್ಲ, ಸಚಿನ್ ಡೆಡ್ ಬಾಡಿನೇ ಇಲ್ಲ, ಸಚಿನೇ ಹುಟ್ಟೇ ಇಲ್ಲ ಅನ್ನೋ ಹುಟ್ಟಾಕ್ಸ್ಬಿಡ್ತಾರ ಗೌರ್ಮೆಂಟ್ ಅಂತ ನಮ್ಗೆ ಅನ್ಸ್ಬಿಡ್ಲತ್ತಿ ಸರ್. ಅದಕ್ಕೆ ನಮಗೆ ಸರ್ಕಾರ ಮೇಲೆ ನಂಬಿಕೆ ಉಳಿದಿಲ್ರಿ. ನಮ್ಗೆ ಕೇಂದ್ರ ಸರ್ಕಾರದಿಂದ CBI ತನಿಖೆ ಆಗ್ಬೇಕಂತ ನಿಮ್ಮ ಮೂಲಕ ಕೇಳ್ಕೊತೀನಿ ಸರ್. ಅದೇ ನಮಗೆ ಡೌಟ್ ಬರ್ಲತ್ತದ್ರಿ. ಅವ ಸ್ಪಷ್ಟವಾಗಿ ಡೆತ್ ನೋಟ್ದಾಗೆ ಬರ್ದನ್ರಿ, ಮೆನ್ಷನ್ ಮಾಡ್ಯಾನ್ರಿ. ಅವ್ರಿಗೆ ಕೂಡ್ಸ್ಕೊಂಡು ತನಿಖೆ ಮಾಡ್ಕೋಬೇಕಿತ್ತಿಗೆ ನಿಮ್ಮ ಜೊತೆ ಕೆಲಸ ಏನೇನು ಮಾಡ್ಯಾನಂತ ಹೊರತು ನಮಗೆ ಪ್ರಶ್ನೆ ಮಾಡ್ಲತ್ತಾರ, ಆದ್ರೂ ಅವ್ರಿಗೆ ಪ್ರಶ್ನೆ ಮಾಡ್ಲಿತ್ತಿಲ್ರಿ. ನಾವು ಮೊದಲೇ ಹಿಡಿದುನೇ ಹೇಳತ್ತೀವಿ ಸರ್, ಅವನ್ನೆಲ್ಲ ಏನಿದ್ದು ಎಲ್ಲ ಡಾಕ್ಯುಮೆಂಟ್ಸ್ ಗುಲ್ಬರ್ಗ ಆಫೀಸ್ದಾಗೆ ಇದ್ದು ಅದು ಮಾತ್ರ ಡಿಸ್ಟ್ರಾಯ್ ಮಾಡ್ಯಾರ. ಅವನ ಹತ್ರ ಐಫೋನು ಇತ್ತು ರೀ, ಕಸ್ಕೊಂಡ್ರಂತವ ನೋಟ್ನಾಗೆ ಬರ್ದಾನ. ಇನ್ನೂ ಏನಂತಾರ ಪೊಲೀಸರು ತನಿಖೆನೇ ಮಾಡಿಲ್ಲ ರೀ. ಆಯಿತು, ಅವ ಸತ್ತು 7 ದಿನ ಆಯ್ತು, ಇನ್ನೂ ಒಂದು ಅಪ್ಡೇಟ್ ಕೊಟ್ಟಿಲ್ಲಕ್ಕಿ. ಅವ್ನ FSL ರಿಪೋರ್ಟ್ ಬಂದದ, ಅವ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದದಂತೂ ಹೇಳಿಲ್ಲ. ಇದು ತನಿಖೆ ಮಾಡಿದೀವಿ, ಇದು ರಿಸಲ್ಟ್ ಬಂದದಂತೂ ಇನ್ನೂ ಕೂಡ ಅಪ್ಡೇಟ್ ಕೊಡಲ್ ಮೇಲೆ ನಾವು ಸರ್ಕಾರಕ್ಕೆ ಹೆಂಗೆ ನಂಬಬೇಕ್ರಿ? ಅದಕ್ಕೆ ನಾವು ಸರ್ಕಾರ ಮೇಲೆ ನಂಬಿಕೆ ಉಳಿದಿಲ್ರಿ. ಅದಕ್ಕೆ ಕೇಂದ್ರ ಸರ್ಕಾರದಿಂದ ನಮಗೆ CBI ತನಿಖೆ ಆಗ್ಬೇಕಂತ ನಿಮ್ಮ ಮೂಲಕ ಕೇಳ್ತೀವಿ. ಮನವಿ ಪತ್ರ ಬರಿತೀವಿ ಸರ್, ಕಂಪಲ್ಸರಿ ಬರಿತೀವ್ರಿ. ಈಗ ಅವ್ರು ಡೈರೆಕ್ಟ್ಲಿ ಅವ್ರ ಜೊತೆ ಹೋಗಿ ನಾವು ಮಾತಾಡ್ಲಕ್ಕೆ ಸಾಧ್ಯ ಇಲ್ಲ ಅನ್ಕೋತೀವ್ರಿ. ಈ ಕೂತಲ್ಲೇ ಏನಾಯ್ತು ಅದಕ್ಕೆ ಪ್ರಯತ್ನ ಪಡ್ತೀವಿ ಸರ್, ಬರಿತೀವಿ ಸರ್. ಮತ್ತೆ ಈಗ ಏನು ಮಾಡ್ಯಾರಿ ಪ್ರೈಮ್ ಮಿನಿಸ್ಟರಿಗೆ ಸರ್ ಲೆಟರ್ ಬರೆಯುವಂಥ ಪ್ರಯತ್ನ ಮಾಡ್ತೀವಿ ಸರ್ ನಾವು. ಮಮ್ಮಿ ನಿನ್ಗೆ ಮಂದಿ ನಮ್ಮ ಮಾಮದೇ ಬಂದು ಸಾಯವ್ವ, ನಮ್ಮ ಅಣ್ಣ ಬೇರೆ ಬಾನು ಮಾಡಿದ್ದೆ ಇದ್ದೇವಂತ ಅತಿ ಅಕ್ಕಿ ಗಪ್ಪ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.